ಹೇಳಿ ನಮ್ಮ ಮುಂದೆ ಇಲ್ಲ. ಆದರೆ ನಾವು ಅವರ ವಿಚಾರಗಳನ್ನು ಮರೆತು ಮಲಗಿರೋದ್ರಿಂದ ಬೇರೆ ಬೇರೆ ನಮ್ಮನ್ನು ಹಳತಕ್ಕಂಥ ಜನ ನಮ್ಮ ತಲೆ ಮೇಲೆ ಕೂತಿದ್ದಾರೆ. ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಚಲ್ ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಜಾತಿ ವರ್ಗ ಒಂದೇ ನಾಣ್ಯದ ಎರಡು ಮುಖಗಳು, ಹೊಂದಿದ್ದರೆ ಈ ದೇಶದ ವಾರಸುದಾರರು. ಜಾತಿ ವರ್ಗ ಒಂದೇ ನಾಣ್ಯ ಎರಡು ಮುಖಗಳು, ವಂಚಿತರೆ ಈ ದೇಶದ ವಾರಸುದಾರರು. ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ, ದುಡಿಯುವ ಜನಕ್ಕೆ ಶಕ್ತಿ ಕೊಡುವಂತ, ಈ ದಲಿತರಿಗೆ ಪ್ರಜ್ಞೆ ನೀಡುವಂತ. ಅದುವೆ ಓದು, ಅದುವೆ ಬರಹ, ಅದುವೆ ಸ್ವಾಭಿಮಾನ ಎಂದ ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ್ ಹೇಳಿದ ಮಾತ ಮರೆಯಬೇಡಿ, ಮರೆತು ಮಲಗಬೇಡಿ. ಮೂರ್ತಿ ಪೂಜೆ ಮಾಡಬೇಡಿರೆಂದನು, ಮೂರ್ತಿ ವಿನಾಶಕನಾನೆಂದನು. ಬತ್ತಿ ಹಚ್ಚಿ ಪೂಜೆ ಬೇಡಿರೆಂದನು, ಈ ವಿಚಾರವ ಜನರಿಗೆ ಹೇಳಿರೆಂದನು. ಬುದ್ಧಂ ಶರಣಂ ಗಚ್ಚಾಮಿ ಅಷ್ಟಕ್ಕೆ ಕೂರಬೇಡಿರೆಂದನು ಎಂದು ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಕೂರಬೇಡಿ. ನಡೆಸಿಕೊಂಡು ಬಂದ ಹೋರಾಟ ಇದು ನಿಮ್ಮ ಕೈಗೆ ಕೊಟ್ಟಿರುವ, ನಡೆಸಿಕೊಂಡಿರುವ ಹೋರಾಟ ಇದು ನಿಮ್ಮ ಕೈಗೆ ಕೊಟ್ಟಿರುವೆ ಎಂದನು. ಶಕ್ತಿ ಇದ್ದರೆ ಮುಂದಕ್ಕೆ ನಡೆಸಿರೆಂದನು, ಇಲ್ಲದಿದ್ದರೆ ಹಿಂದಕ್ಕೆ ತಳ್ಳಬೇಡಿರೆಂದನು. ಶಕ್ತಿ ಇದ್ದರೆ ಮುಂದಕ್ಕೆ ನಡೆಸಿ ಎಂದರು, ಇಲ್ಲದಿದ್ದರೆ ಹಿಂದಕ್ಕೆ ತಳ್ಳಬೇಡಿ ಎಂದರು. ಸಂಧಾನಕ್ಕೆ ಶರಣಾಗದೆ, ಹೋರಾಟಕ್ಕೆ ಲಘುವಾಗದೆ ಸಂಘರ್ಷವ ಮಾಡಿರಿ ಎಂದನು ಎಂದು ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಸಂವಿಧಾನ ಬರೆದನೆಂದನು, ನೀವು ಸುಖದಿಂದ ಬಾಳಲಾರಿರೆಂದನು. ಸಂವಿಧಾನ ಬರೆದನೆಂದನು, ನೀವು ಸುಖದಿಂದ ನೀವು ಬಾಳಿರೆಂದನು. ಆಸ್ತಿ ಹಕ್ಕು ಸಿಗದ ಹೊರತು ದೇಶವು ಜಾತ್ಯತೀತ ರಾಷ್ಟ್ರವಾಗದೆಂದನು. ಆಸ್ತಿ ಸಿಗದ ಹೊರತು ದೇಶವು ಜಾತ್ಯತೀತ ರಾಷ್ಟ್ರವಾಗದೆಂದನು ಎಂದು ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ, ಮರೆತು ಮಲಗಬೇಡಿ. ಜೈ ಭೀಮ್, ಜೈ ಭೀಮ್. ಮುಂದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಜಾಥಾದ ಸಂಚಾಲಕರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಕೊಂಚ ಬದಲಾವಣೆ, ಈ ಒಂದು ಪ್ರತಿಭಟನಾ ಜಾಥಾವನ್ನು ಉದ್ದೇಶಿಸಿ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತಹ ರಾಜೇಶ್ವರ ಮೂಲಿಮನಿಯವರು ಒಂದೆರಡು ಮಾತನಾಡಿದರು. ಅವ್ರು ಮಾತಾಡಬೇಕಾ? ಆತ್ಮೀಯ ಎಲ್ಲ ಕುಷ್ಟಗಿ ಪಟ್ಟಣದ ನನ್ನ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ SDPI ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ಮಜೀದ್ ಸಾಹೇಬ್ರೆ, ಹಾಗೂ ನಮ್ಮೆಲ್ಲರ ನೆಚ್ಚಿನ ಭಾಸ್ಕರ್ ಪ್ರಸಾದ್ರವರೇ, ಹಾಗೂ SDPIನ
ಇನ್ನಿತರೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ರಾಜ್ಯದ ಪದಾಧಿಕಾರಿಗಳೇ, ಜಿಲ್ಲಾ ಮತ್ತು ತಾಲೂಕಿನ ಪದಾಧಿಕಾರಿಗಳೇ, ಹಾಗೂ ನನ್ನೆಲ್ಲ ಈ ಕಾರ್ಯಕರ್ತ ಬಂಧುಗಳೇ, ಆತ್ಮೀಯ ಬಂಧುಗಳೇ, ನಿಜವಾಗಿಯೂ ಕೂಡ ಇವತ್ತು SDPI ಏನು ಸಂಘಟನೆ ಕೆಲಸ ಮಾಡ್ತಾ ಇದೆ, ಇದು ಸಂವಿಧಾನವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಬಹಳ ಜನ ಮಾತಾಡ್ತಾರೆ SDPI ಬಗ್ಗೆ. SDPI ಅಂದ್ರೆ ಕಾಂಟ್ರವರ್ಸಿ ಅಂತಕ್ಕಂಥ ಮಾತನ್ನ ಬಹಳ ಜನ ಮಾತಾಡ್ತಾರೆ. ನಿಜವಾಗಿಯೂ ದೇಶ ಪ್ರೇಮ, ದೇಶಭಕ್ತಿ, ಸಂವಿಧಾನವನ್ನು ಉಳಿಸ್ತಕ್ಕಂಥ ಕ್ರಾಂತಿ ಸಂಘಟನೆ ಇರುವುದು ಅನ್ನೋದಾದ್ರೆ ಅದು SDPI. ಇದನ್ನ ಅದು ಮುಖ್ಯ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನು ನರೇಂದ್ರ ಮೋದಿ ಸರ್ಕಾರ ಈ ದೇಶದ ಜನರಿಗೆ ಏನು ಮೋಸ ಮಾಡ್ತಾ ಇದೆ, ಯಾರು ನ್ಯಾಯ ಕೇಳ್ತಾ ಇದ್ದೀವಿ, ಯಾರು ಸತ್ಯ ಹೇಳ್ತಾ ಇದ್ದೀವಿ ಅಂತವರಿಗೆ ದೇಶದ್ರೋಹಿಗಳ ಪಟ್ಟವನ್ನು ಕಟ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಇವತ್ತು ನಾವೆಲ್ಲರೂ ಕೂಡ ಧಿಕ್ಕಾರ ಹಾಕಬೇಕಾಗಿದೆ. ಸಂವಿಧಾನವನ್ನ ಇವತ್ತು ಕೇವಲ ನಾಟಕೀಯವಾಗಿ ಸಂವಿಧಾನವನ್ನ ಹಣೆಗೆ ಹಚ್ಕೊಳ್ಳೋದು, ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ರೆ ಇವತ್ತು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ. ಅದಿರಲಿ, ಅದು ನಮ್ಮ ಸರ್ಕಾರ ಅಲ್ಲ, ನಮ್ಮ ಶತ್ರು ಇವತ್ತು ಆ ರೀತಿ ವರ್ತನೆ ಮಾಡ್ತಾ ಇದೆ. ಆದ್ರೆ ಇವತ್ತು ಸಿದ್ದರಾಮಯ್ಯನವರಿಗೆ ನಾವು ಕೇಳಬೇಕಾಗಿದೆ, ಸಿದ್ದರಾಮಯ್ಯನವರೇ, ನೀವು ಚುನಾವಣಾ ಪೂರ್ವದಲ್ಲಿ ಏನ್ ಹೇಳಿದ್ರಿ? ರೈತರ ಬಗ್ಗೆ ಏನ್ ಹೇಳಿದ್ರಿ? ದಲಿತರ ಬಗ್ಗೆ ಏನ್ ಹೇಳಿದ್ರಿ? ಅಲ್ಪಸಂಖ್ಯಾತರ ಬಗ್ಗೆ ನೀವು ಹೇಳಿದ್ರಿ. ನೀವು ಈ ದೇಶದಲ್ಲಿ ಇರ್ತಕ್ಕಂಥ 17% ಮುಸ್ಲಿಮರ 4% ರಿಸರ್ವೇಶನ್ ಅನ್ನ ಮತ್ತೆ ಮರುಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಇವತ್ತು ನೀವು ಆ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ನಿಜವಾಗಿಯೂ ಕಾನೂನಾತ್ಮಕವಾಗಿ ನಮಗೆ ಬೇಕಾಗಿರೋದು ಈ ಸಮಾಜಕ್ಕೆ 8% ಮೀಸಲಾತಿ ಅನ್ನೋದನ್ನ ಇವತ್ತು ಹೇಳಲಿಕ್ಕೆ ನಾವು ಬಯಸ್ತೇವೆ. ಅದ್ರ ಜೊತೆಗೆ ಒಳ ಮೀಸಲಾತಿ ಬಗ್ಗೆ ಏನ್ ಮಾಡ್ತಿದ್ದೀರಿ, ನೀವು ನಾಟಕ ಆಡ್ತಾ ಇದ್ದೀರಿ. ಅದನ್ನ ಇವತ್ತು SDPI ಉಡುಪಿಯಿಂದ ಬೆಳಗಾವಿ ಅಧಿವೇಶನ ನಡೆದಿದೆ, ಬೆಳಗಾವದಲ್ಲಿ ಇವತ್ತು ಕೇಳಲಿಕ್ಕೆ ಏನು ಜಾಥಾದ ಮುಖಾಂತರ ಹೊರಟಿದ್ದೀರಿ. ನಿಮಗೆ ನಿಜವಾಗಿಯೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನಿವತ್ತು ಅತಿ ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಬಹಳ ಘಟಾನುಘಟಿಗಳು ಇವತ್ತು ವೇದಿಕೆ ಮೇಲಿದ್ದಾರೆ. ಅಂತವರ ಮಾತುಗಳನ್ನು ಕೂಡ ನಾವು ಕೇಳಬೇಕಾಗಿದೆ. ಅದಕ್ಕಾಗಿ ನನ್ನ ಮಾತನ್ನ ನಾನು ಮೊಟಕುಗೊಳಿಸಿ ನಾನ್ಯಾವತ್ತೂ ಕೂಡ SDPI ಏನು ಹೋರಾಟ ಮಾಡ್ತದೆ ಆ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಆಗುವ ರಾಜ್ಯಾದ್ಯಂತ ನಾವು ನಿಮಗೆ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಸಂವಿಧಾನ ಉಳಿಸ್ತಕ್ಕಂಥ SDPIಗೆ ಜಿಂದಾಬಾದ್ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಯಾವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು SDPI ಪಕ್ಷದ ಯಾವುದೇ ಹೋರಾಟಕ್ಕೂ ನಮ್ಮ ಬೆಂಬಲ ನಿರಂತರವಾಗಿ ಇರಲಿದೆ ಅಂತೇಳಿ ಬೆಂಬಲವನ್ನು ಕೊಟ್ಟಂತಹ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ತರನಾಗಿ ರಾಜ್ಯ ಕೋಶಾಧಿಕಾರಿಗಳು ಆದಂತಹ ಅಮ್ಜದ್ ಖಾನ್ ಮೈಸೂರು ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇನೆ. ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಸಿವು ಮುಕ್ತ, ಭಯ ಮುಕ್ತ ಭಾರತ ಕಟ್ಟುವ ಉದ್ದೇಶದಿಂದ ನಿರಂತರವಾಗಿ ಕಳೆದ 1.5 ದಶಕದಿಂದ ಹೋರಾಟಗಳನ್ನು ರೂಪಿಸಿಕೊಂಡು ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸಿಕೊಂಡು ದೇಶದಾದ್ಯಂತ ಜನಪರ ಹೋರಾಟಗಳನ್ನು ಏನು ಕೈಗೊಳ್ತಾ ಇದೆ, ಆ ನಿಟ್ಟಿನಲ್ಲಿ ಕರ್ನಾಟಕದ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ದಲಿತ ಸಮುದಾಯದ ಬಹುಮುಖ್ಯ ಸಮಸ್ಯೆಗಳಾದ ಒಳ ಮೀಸಲಾತಿ, ಮುಸ್ಲಿಮರ 2B ಮೀಸಲಾತಿ, ಕಾಂತರಾಜ್ ಆಯೋಗದ ವರದಿ ಹಾಗೂ ವಕ್ಫ್ ಆಸ್ತಿಗಳ ರಕ್ಷಣೆ, ಈ 4 ವಿಷಯಗಳನ್ನು ಎತ್ತಿಕೊಂಡು ಈ 4 ವಿಷಯಗಳ ಬಗ್ಗೆ ಜನಾಗ್ರಹಗಳನ್ನು ತೆಗೆದುಕೊಂಡು ಕರಾವಳಿಯ ಉಡುಪಿಯಿಂದ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವಂತಹ ಬೆಳಗಾವಿಗೆ ಜಾಥಾವನ್ನು ತೆಗೆದುಕೊಂಡು ಹೊರಟಿದೆ. ಕರ್ನಾಟಕದ ಬಹುಪಾಲು ಪ್ರದೇಶಗಳಲ್ಲಿ ಸಂಚರಿಸುತ್ತಾ ಬೆಳಗಾವಿಗೆ
ತಲುಪಲಿರುವ ಈ ಜಾಥಾವು ರಸ್ತೆಯ ಮಧ್ಯಕ್ಕೂ ಜನರಲ್ಲಿ ಈ ವಿಷಯಗಳನ್ನು ಅದರ ಬಗ್ಗೆ ಹಿನ್ನೆಲೆಗಳನ್ನು ವಿವರಿಸಿಕೊಳ್ಳುತ್ತಾ ಜನಜಾಗೃತಿಗೊಳಿಸಿಕೊಂಡು ಹೋಗ್ತಾ ಇದೆ. ಈ 4 ಸಮಸ್ಯೆಗಳ ಬಗ್ಗೆ, ಈ 4 ಜನಾಗ್ರಹಗಳ ಬಗ್ಗೆ ಸರ್ಕಾರಗಳು, ಆಳುವ ಸರ್ಕಾರಗಳು ಮಾಡಿರುವಂತಹ ಜನದ್ರೋಹವನ್ನು ವಿವರವಾಗಿ ವಿವರಿಸಿಕೊಂಡು ಅವರಲ್ಲಿ ಜನಜಾಗೃತಿಯನ್ನು ಮೂಡಿಸಿಕೊಂಡು ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಬೆಳಗಾಂ ತಲುಪುವ ಮುಂಚೆ ಈ ಉತ್ತರ ಕರ್ನಾಟಕದ ಹಿಂದುಳಿದ ಜಿಲ್ಲೆಗೆ ಏನ್ ಬಂದಿದೆ, ಇಲ್ಲಿಯ ಜನ ತುಂಬಾ ಆತ್ಮೀಯವಾಗಿ ಈ ಜಾಥಾವನ್ನು ಸ್ವಾಗತಿಸಿದ್ರು, ಅದ್ರ ಜೊತೆ ಕೈ ಜೋಡಿಸಿದ್ರು. ಮತ್ತೆ ಈ ಸಮಸ್ಯೆಗಳ ಬಗ್ಗೆ ಏನು ತಿಳುವಳಿಕೆ, ಜನಜಾಗೃತಿ ಪಕ್ಷ ಮೂಡಿಸ್ತಾ ಇದ್ದೆ ಅದನ್ನ ತುಂಬಾ ವಿವರವಾಗಿ ಕೇಳಿಸ್ಕೊಂಡ್ರು. ಇದಕ್ಕಾಗಿ ಪಕ್ಷದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ SDPI. ಧನ್ಯವಾದಗಳು ರಾಜ್ಯ ಕೋಶಾಧಿಕಾರಿಗಳಾದಂತಹ ಅಮ್ಜದ್ ಖಾನ್ ಅವರಿಗೆ. ಅದೇ ತರನಾಗಿ ಈ ಒಂದು ಜಾಥಾದ ಸಾರಥಿ, ಈ ಜಾಥಾದ ಸಂಚಾಲಕರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು BR ಭಾಸ್ಕರ್ ಪ್ರಸಾದ್ ಸರ್ ಅವರು ಈ ಒಂದು ಜಾಥಾವನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇನೆ. ವೇದಿಕೆ ಮೇಲೆ ಆಸನರಾಗಿರುವಂತಹ ಎಲ್ಲ ನನ್ನ ಗೌರವಾನ್ವಿತ ಹಿರಿಯರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ನಡೆದಿರುವ ಕುಷ್ಟಗಿಯ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ಒಡನಾಡಿಗಳೇ, ದಲಿತ ಸಂಘಟನೆಗಳ ಹಲವಾರು ಸ್ನೇಹಿತರೆ, ನೀವು 3 ಜನಕ್ಕೆ ಏನು ಕೆಲಸ ಇಲ್ಲಿ? ಹೋಗಿ ಆ ಕಡೆಗೆ, ಇದು ಹೆಣ್ಣಂಗಡಿ ಅಲ್ಲ, ಹೋಗ್ರಿ ಆ ಕಡೆ. ಮಾರಾಟ ನಿಧಿಗಳಕ್ಕೆಲ್ಲ ಬಂದಿರೋದು. ಹಾಗೆ ಈ ಕಾರ್ಯಕ್ರಮದ ಪ್ರತಿ ಮನೆಗೆ ತಲುಪಿಸೋದಕ್ಕೆ ಅಂತ ಬಂದಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ದೂರದ ರಾಯಚೂರಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ರಾಯಚೂರು ಜಿಲ್ಲೆಯ ಮುಖಂಡರೇ, ಈ ಕಾರ್ಯಕ್ರಮವನ್ನ ಬಹಳ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ರಕ್ಷಣೆ ಕೊಟ್ಕೊಂಡು ನಮ್ಮ ಜೊತೆಲಿ ಬಂದಂತಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ಎಲ್ಲರಿಗೂ ಜೈ ಭೀಮ್. ಸ್ನೇಹಿತರೆ, ನಾನು ನೇರವಾಗಿ ಒಂದು ವಿಷಯಕ್ಕೆ ಬಂದ್ಬಿಡ್ತೀನಿ. ಈಗಷ್ಟೇ ಸದನದ ಒಂದು ಚರ್ಚೆಯನ್ನು ನೋಡ್ತಾ ಇದ್ದೆ. ಅದು ಬಹುಶಃ ನಿನ್ನೆ ಆಗಿರ್ಬೇಕು ಅನ್ಸುತ್ತೆ. ಅದನ್ನು ನಾನು ನೋಡಿದೀಗ. ನಮ್ಮ ಸೈದ್ಧಾಂತಿಕ ಮತ್ತು ರಾಜಕೀಯ ವೈರಿ ಗೌಡ ಪಾಟೀಲ್, ಬಿಜಾಪುರದ ಶಾಸಕ, ಆಶ್ಚರ್ಯ ಆ ರೀತಿಯಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡ್ರಿ, ಯಾಕೆ ಮಾಡಕ್ಕಾಗಲ್ಲ ನಿಮ್ ಕೈನಲ್ಲಿ? ನಮ್ಮ ಸರ್ಕಾರ ಅದಕ್ಕೆ ಬೇಕಾದಂತಹ ಅಂಕಿಅಂಶಗಳನ್ನ ಸರ್ಕಾರಕ್ಕೆ ಒದಗಿಸಿದೆ, ಡಾಟಾ ಕೂಡ ಇದೆ, ಯಾಕೆ ಸುಮ್ಮನೆ ಕುಂಟು ನೆಪಗಳನ್ನ ಹೇಳ್ತಾ ಇದ್ದೀರಾ ಅಂತ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ನಿನ್ನೆ ತಾನೇ ವಕ್ವಾಸ್ತಿ ವಿಚಾರದಲ್ಲಿ ಇದು ನಿಮ್ಮ ಅಪ್ಪನ ಮನೆಯದಲ್ಲ ಅಂತ ಕೇಳಿದ್ದೆ ನಾನು. ಈಗ ನೋಡಿ ನಮ್ಮ ಪರವಾಗಿ ಅವ್ರ ಧ್ವನಿ ಎತ್ಬಿಟ್ಟವ್ರೆ. ಶತ್ರುವಿನ ಶತ್ರು ಅಂತಾರಲ್ಲ, ಹಂಗೆ ನೋಡ್ತಾ ಇರ್ತಾರೆ ರಾಜಕಾರಣಿಗಳು ಹಿಂಗೇನೆ. ಆದ್ರೆ ದುರಂತ ಏನು ಅಂತಂದ್ರೆ, ಕಾಂಗ್ರೆಸ್ ನಮ್ದು, ಕಾಂಗ್ರೆಸ್ ಬಿಟ್ರೆ ಬೇರೆ ಗತಿ ಇಲ್ಲ ಅಂತ ಎದೆ ಹೊಡೆದಾಕೊಂಡು ಸತ್ತೋಗ್ತಾ ಇರುವಂತಹ ನನ್ನ ಅಸ್ಪೃಶ್ಯ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರರು, ಕಾಂಗ್ರೆಸ್ ಬಿಟ್ರೆ ನಮಗೆ ಬದುಕೇ ಇಲ್ಲ ಅಂದ್ಕೊಂಡಿರುವಂತಹ ದಲಿತ ಸಮುದಾಯದವರು ಇದನ್ನ ಕೇಳಿಸ್ಕೋಬೇಕು. ಮಾಧ್ಯಮಗಳ ಮೂಲಕ ಕೇಳಿಸ್ಕೊತೀರಿ. ಕಾಂಗ್ರೆಸ್ಸಿನ ನಯನ ಮೋಟಮ್ಮ ಶಾಸಕಿ, ಹಾಗೆ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಮತ್ತು ಎಚ್ ಸಿ ಮಹದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹದೇವಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್ನ ವಿರುದ್ಧವಾಗಿ
ಒಳ ಮೀಸಲಾತಿ ಬಗ್ಗೆ ಮಾತಾಡೋದಕ್ಕೆ ನೀವೇನ್ರಿ ಮಾತಾಡಕ್ಕೆ, ನಿಮ್ಗೆ ಏನ್ ರೆಕ್ಕಿದೆ, ದಲಿತರ ಬಗ್ಗೆ ಮಾತಾಡೋಕೆ ಬೇಡ ಅಂತ ಗಲಾಟೆ ಮಾಡ್ತಾರೆ ವಿಧಾನಸೌಧದಲ್ಲಿ. ನಮ್ಮ ವಿರೋಧಿಗಳು ಅಂತ ಯಾವಾಗಲೂ ನಾವು ವಿರೋಧ ಮಾಡ್ತೀವಿ, ಎಲ್ಲ ಇನ್ನು ಮುಂದಕ್ಕೂ ವಿರೋಧ ಮಾಡ್ತೀವಿ. ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ಬಿಟ್ಟು ಕರ್ಕೊಂಬಂದು ಮಗ್ಲ ಕೂರಿಸ್ಕೊಳ್ಳಲ್ಲ, ಅದಾದ್ಲ ಆಗೋದಿಲ್ಲ. ಆದ್ರೆ ನಮ್ಮ ವಿರೋಧಿಗಳು ಅನ್ನಿಸ್ಕೊಂಡವರು ಕೂಡ ಒಳ ಮೀಸಲಾತಿ ಬೇಕು ಅಂತ ಮಾತಾಡುವಾಗ ನನ್ನ ಬಂಧು ನನ್ನ ಬಳಗ ಬಿಟ್ಟರೆ ಗತಿ ಇಲ್ಲ ಅನ್ಕೊಂಡಿರೋ ಕಾಂಗ್ರೆಸ್ನವರು ಒಳ ಮೀಸಲಾತಿ ಪರವಾಗಿ ವಿಧಾನಸೌಧದಲ್ಲಿ ಸಮ್ಮತಿಯನ್ನು ಸೂಚನೆ ಮಾಡೋದಲ್ಲ, ವಿರುದ್ಧವಾಗಿ ಗಲಾಟೆ ಮಾಡ್ತಾರೆ ಅಂತಂದ್ರೆ ಈ ಸರ್ಕಾರ ನಿಜವಾಗ್ಲೂ ಒಳ ಮೀಸಲಾತಿನ ಜಾರಿ ಮಾಡುತ್ತಾ? ಆ ಗಲಾಟೆಯ ಬಗ್ಗೆ ಒಳ ಮೀಸಲಾತಿನ ಜಾರಿ ಮಾಡ್ತೀನಿ ಅಂತ ಹೇಳ್ತಾ ಇರುವಂತಹ ಸಿದ್ದರಾಮಯ್ಯನವರು ಏನು ಉತ್ತರ ಕೊಡ್ತಾರೆ? ಮತ್ತು ನಾಚಿಕೆಗೇಡಿನ ಸಂಗತಿ ಏನಂದ್ರೆ ನೋಡಿ, ಎಂತ ದುರಂತ ಅಂದ್ರೆ ಪಬ್ಲಿಕ್ ಆಗಿ ನಿಂತ್ಕೊಂಡು ನಾನು ನನ್ನ ಸಹೋದರನ್ನೇ ಬೈಬೇಕಾಗಿದೆ. ಆದ್ರೆ ನ್ಯಾಯಕ್ಕೋಸ್ಕರ ನಾನು ಯಾರನ್ನು ಬೇಕಾದ್ರೆ ಎದುರಾಕೋಬಲ್ಲೆ ಅನ್ನುವಂತ ಮನಸ್ಥಿತಿ ನನಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಒಳ ಮೀಸಲಾತಿ ಹೋರಾಟಗಾರರು ಎಲ್ಲರೂ ನಾಲ್ಗೆಯನ್ನು ಸಾಯಿಸಿದ್ದಾರೆ. ಮಾದೇವಪ್ಪನ ವಿರುದ್ಧ, ನಯನಾ ಮೋಟಮ್ಮ ವಿರುದ್ಧ, ಮಂಡವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಒಂದೇ ಒಂದು ಮಾತು ಮಾತಾಡ್ತಾ ಇಲ್ಲ. ಒಳ ಮೀಸಲಾತಿ ಹೋರಾಟಗಾರರಲ್ಲ. ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡಿದ್ದೀನಿ ಅಂತ ಒಂದು ಮಾತ್ರಕ್ಕೆ ಗುಲಾಮರಾಗ್ಬಿಡ್ಬೇಕಾ ನೀವೆಲ್ಲ? ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅನ್ನೋ ಮಾತ್ರಕ್ಕೆ ಅದರ ಅನ್ಯಾಯವನ್ನು ಒಪ್ಕೊಂಡು ಅದ್ರ ಜೀತಗಾರರಾಗ್ಬಿಡ್ಬೇಕಾ? ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅನ್ನೋ ಒಂದು ಮಾತ್ರಕ್ಕೆ ನಿಮ್ಮ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯ ಒಪ್ಕೊಂಡು ನೀವು ಅಪ್ಪ ಅಮ್ಮನ ಮಕ್ಕಳೆಲ್ಲ ಕಾಂಗ್ರೆಸ್ ಮಕ್ಕಳು ಅಂತ ಏನಾದ್ರು ಲೇಬಲ್ ಹಾಕೊಂಡು ಓಡಾಡ್ಬೇಕಾ? ನೀವು ನಚ ಆಗಲ್ಲ ಮೀಸಲಾತಿ ಹೋರಾಟಗಾರರಿಗೆ. ನಿಮ್ಗೆ ಮಾನ ಮರ್ಯಾದೆ ಇದ್ರೆ, ಕಳೆದ 30 ವರ್ಷಗಳಿಂದ ನೀವು ನಡ್ಸ್ಕೊಂಡು ಬಂದಿರೋ ಹೋರಾಟ ನಿಜವಾಗ್ಲೂ ನಿಯತ್ತಬದ್ಧವಾಗಿದ್ರೆ, ಒಳ ಮೀಸಲಾತಿ ವಿರುದ್ಧವಾಗಿ ಮಾತಾಡಿದಂತಹ ಮಾದೇವಪ್ಪ, ನಯನಾ ಮೋಟಮ್ಮ, ನರೇಂದ್ರ ವಿರುದ್ಧ ನೀವು ಇವತ್ತು ಧ್ವನಿ ಎತ್ತಬೇಕಿತ್ತು. ತಾಕತ್ತನ್ನ ತಗೊಂಡಿದ್ದೀರಿ. ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳ್ತಾರೆ, ಈ ಮನುವಾದಿ ಪಕ್ಷಗಳಲ್ಲಿ ಸೇರ್ಕೊಂಡಿರುವಂತಹ ಈ ಅಸ್ಪೃಶ್ಯ ಸಮುದಾಯದವರು ಬೀಜ ಹೊಡೆದ ಹೋರಿಗಳು, ಬಾಯಿ ಕಟ್ಟಿದ ನಾಯಿಗಳು ಅಂತ. ಹಾಗೆ ಕಾಂಗ್ರೆಸ್ ಅಲ್ಲಿ ಇದ್ದುಕೊಂಡು ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೊರಟಿರುವಂತ ನೀವುಗಳು ಇವತ್ತು ಮಾದೇವಪ್ಪ, ನಯನಾ, ನರೇಂದ್ರ ಸ್ವಾಮಿ ಅವರ ಹೇಳಿಕೆಯನ್ನ ಖಂಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ ಕೈಲಿ ಅಂತಂದ್ರೆ ನೀವು ಕಾಂಗ್ರೆಸ್ನವ್ರು ನಿಮ್ಗೆ ಬೀಜ ಹೊಡೆದ್ಬಿಟ್ಟವ್ರೆ. ನೀವು ಬೀಜ ಹೊಡೆದ ಹೋರಿಗಳಾಗ್ಬಿಟ್ಟಿದ್ದೀರಾ. ಕಾಂಗ್ರೆಸ್ನವ್ರು ನಿಮ್ ಕುತ್ತಿಗೆಗೆ ಬೆಲ್ಟ್ ಹಾಕ್ಬಿಟ್ಟು ಹಗ್ಗ ಕಟ್ಬಿಟ್ಟಿದ್ದಾರೆ. ನೀವು ಬಾಯಿ ಕಟ್ಟಿದ ನಾಯಿಗಳಾಗ್ಬಿಟ್ಟಿದ್ದೀರಾ. ನಿಮ್ಗೆ ನಿಯತ್ತಿದ್ರೆ, ನಿಮ್ಗೆ ಮಾನ ಮರ್ಯಾದೆ ಇದ್ರೆ, ಈ ಸಮುದಾಯದ ಋಣವನ್ನ ತೀರಿಸಬೇಕು ಅನ್ನೋದಿದ್ರೆ ನೀವಿನ ಮುಂದೆ ಕಾಂಗ್ರೆಸ್ ನಲ್ಲಿ ಇರೋವರೆಗೂ ಒಳ ಮೀಸಲಾತಿ ಹೋರಾಟಗಾರರು ಅಂತ ಹೇಳ್ಕೊಂಡು ರೋಡ್ ಬರಬೇಡಿ. ನಿಮಗೆ ಆ ನೈತಿಕತೆ ಇಲ್ಲ. ನೀವು ಒಳ ಮೀಸಲಾತಿ ಹೋರಾಟಗಾರರೇ, ಸಮುದಾಯ ಪರವಾಗಿ ಧ್ವನಿ ಎತ್ತೋರೆ ಅನ್ನೋದಾಗಿದ್ದಿದ್ರೆ ಮರ್ಯಾದೆಯಿಂದ ನಿಮ್ಮ ಕಾಂಗ್ರೆಸ್ ನಲ್ಲಿರುವಂತಹ ಗುಲಾಮಗಿರಿಯ ಚಾಕ್ರಿಯನ್ನು ಬಿಟ್ಟು ರಸ್ತೆಗೆ ಬನ್ನಿ. ಪ್ರಾಮಾಣಿಕವಾದ ಹೋರಾಟಗಾರರ ಜನಸಮುದಾಯ ಇದೆ, ಅವ್ರ ಜೊತೆನಲ್ಲಿ ಈ ಹೋರಾಟವನ್ನು ಮುಂದುವರಿಸಿ. ಕಾಂಗ್ರೆಸ್ ಒಳಗಡೆನೇ ಇದ್ದು ಗೆಲ್ಲಬೇಕ್ರಿ ನಾವು. ನಿಮ್ಮ ತಂತ್ರ ಕುತಂತ್ರಗಳನ್ನೆಲ್ಲ ಮಾಡುವ 100 ಪಟ್ಟು ಅಪ್ಪಂದ್ರು ಅಲ್ಲಿರೋದು. ನೀವು ಒಳಗಡೆ ಇದ್ದು ತಂತ್ರ ಮಾಡೋದಕ್ಕೆ ನಿಮ್ಮ ಅಪ್ಪಂದ್ರು ಅಲ್ಲಿರೋದು. ನಿಮ್ಮ ತಂತ್ರಗಳೇನು ಅವ್ರ ಮುಂದೆ ನಡೆಯೋದಿಲ್ಲ. ಇಂಥ ತಂತ್ರ ಕುತಂತ್ರಗಳಲ್ಲಿ ಬಾಬಾ ಸಾಹೇಬ್ರ ಕಣ್ಣಲ್ಲಿ ನೀರು ಹಾಕಿಸಿದಂತಹ ನೀಚರು ಇವರು ಕಾಂಗ್ರೆಸ್ನವರು. ಬಾಬಾ ಸಾಹೇಬ್ರು ಸಾಯುವಾಗ ಕಣ್ಣಲ್ಲಿ ನೀರು ಹಾಕೊಂಡು ಎದೆ ಹೊಡ್ಕೊಂಡು ಸತ್ರಲ್ಲ, ಅದು ಯಾರಿಂದ? ಏನೋ ಹೋಗ ಕಡೆಗೆ ಸರ್ಕಸ್ ತೊಡಗ ಬಂದವನಿಗೆ ಬಾಬಾ ಸಾಹೇಬ್ರ ಕಣ್ಣೀರು ಹಾಕೊಂಡು ಎದೆ ಹೊಡ್ಕೊಂಡು ಸತ್ತಿದ್ದು ಯಾರಿಂದ? 1975 ಇಸ್ವಿಲಿ ಇಂದಿರಾ ಗಾಂಧಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ ಕಾಂಗ್ರೆಸ್ನವರು. ಆದ್ರೆ 90ನೇ ಇಸ್ವಿವರೆಗೂ ಬಾಬಾ ಸಾಹೇಬ್ರು ಕೊಡೋದಿಲ್ಲ ಅಂತ ನೀಚ್ ಕಾಂಗ್ರೆಸ್ನವ್ರು ಇವರು. ಇವ್ರ ಜೊತೆಲ್ಲೇ ಸೇರ್ಕೊಂಡು ತಂತ್ರ ಮಾಡಿ ಒಳ ಮೀಸಲಾತಿ ತತ್ತರಂತೆ. ಇವ್ರ ಜೊತೆಲ್ಲೇ ಸೇರ್ಕೊಂಡು ತಂತ್ರ ಮಾಡ್ಕೊಂಡು ಕೊನೆ ಪಕ್ಷ ಒಂದು ನಿಗಮ ಮಂಡಳಿ ಸದಸ್ಯತ್ವ ತಗೊಂಡು ಗುಲಾಮ್ಗಿರಿ ಮಾಡ್ಬೋದೇ ಹೊರತು ಒಳ ಮೀಸಲಾತಿನ ತರಕ್ಕಾಗಲ್ಲ. ಒಳ ಮೀಸಲಾತಿನ ತರೋದಾದ್ರೆ ನೋಡಿ, ನಮ್ಮ ಹೋರಾಟದಿಂದ ತರ್ತೀವಿ. ನಮ್ಮ ಹೋರಾಟದಿಂದ ಮಾತ್ರ ತರಕ್ ಸಾಧ್ಯ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಪರವಾದ ತೀರ್ಪನ್ನು ಕೊಟ್ಟಿದ್ದು ಕಾನೂನಿನ ಹೋರಾಟದ ಮೂಲಕ. ಕಳೆದ 30-35 ವರ್ಷಗಳಿಂದ ಏನು ಈ ನೆಲದಲ್ಲಿ ನಡೆದಂತಹ ಹೋರಾಟಗಳು, ತಲೆ ಬೋಳಿಸ್ಕೊಂಡಿದ್ದು, ಅರೆಬೆತ್ತಲೆ ಮೆರವಣಿಗೆ ಮಾಡಿದ್ದು, ಸೈಕಲ್ ಜಾಥಾ ಮಾಡಿದ್ದು, ಕಾಲ್ನಡಿಗೆ ಜಾಥಾ ಮಾಡಿದ್ದು, ಪೊರ್ಕೆ ಜಾಥಾ ಮಾಡಿದ್ದು, ಉರುಳು ಸೇವೆ ಮಾಡಿದ್ದು, ಇದೆಲ್ಲದರ ಪರಿಣಾಮವಾಗಿ ಸರ್ಕಾರಗಳು ಎಚ್ಚೆತ್ತುಕೊಂಡಿದ್ದು ಒಳ ಮೀಸಲಾತಿನ ಜಾರಿಗೊಳಿಸೋದಕ್ಕೆ ಒಪ್ಪಿಕೊಂಡಿದ್ದು. ಸುಪ್ರೀಂ ಕೋರ್ಟ್ ಕೊನೆಗೆ ಅಂತಿಮವಾದ ತೀರ್ಪನ್ನು ಕೊಟ್ಟಿದ್ದು.
ಸಿದ್ದರಾಮಯ್ಯನವರು ಅವ್ರ ತಾತನ ಮನೆಯಿಂದ ತಗೊಂಬಂದು ಆರ್ಡರ್ ಪಾಸ್ ಮಾಡಲಿಲ್ಲ. ಕಾಂಗ್ರೆಸ್ಸಿನ ಗುಲಾಮರೇ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿನ ಗುಲಾಮರೇ, ಒಳ ಮೀಸಲಾತಿ ಹೆಸರಿನಲ್ಲಿ ಕಾಂಗ್ರೆಸ್ ಚಾಕ್ರಿಯನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ನಿಮ್ಗೆ ತಾಕತ್ತಿದ್ರೆ ಬನ್ನಿ, ಇಲ್ಲ ನಿಮ್ಮ ನವರಂಧ್ರಗಳನ್ನ ಮುಚ್ಚಿಕೊಂಡು ನಾವು ಒಳ ಮೀಸಲಾತಿ ಹೋರಾಟಗಾರರಲ್ಲ ಅಂತ ಮನೇಲಿ ಕೂತ್ಕೊಳ್ಳಿ, ಇಲ್ಲ ನಿಮ್ಮ ಕಾಂಗ್ರೆಸ್ ಆಫೀಸ್ನ ಗೇಟ್ ಕಾಯಿರಿ, ಕಸ ಗುಡಿಸಿ, ಯಾವನ್ ಬೇಡ ಅಂತ. ಎಲ್ಲ ಸ್ನೇಹಿತರು ಗೊತ್ತಿರಲಿ, ಒಳ ಮೀಸಲಾತಿ ಜಾರಿ ಆಗದೆ ಇರೋದ್ರಿಂದ ಇನ್ನು ಎಂತ ಅನ್ಯಾಯ ಆಯ್ತು ಅಂತಂದ್ರೆ, ಕೇವಲ 2-3 ದಿವಸದ ಕೆಳಗಡೆ ಒಂದು ಆರ್ಡರ್ ಪಾಸ್ ಆಗಿದೆ. ಹಾವನೂರು ವರದಿಯ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ ಮಾದಿಗ ಸಮುದಾಯದ ಪರ್ಸೆಂಟೇಜ್ 9% ಅಂತ ಹೇಳ್ತಾರೆ. ಹಾವನೂರು ವರದಿ ಪ್ರಕಾರ. ಸದಾಶಿವ ಆಯೋಗದ ವರದಿ ಪ್ರಕಾರ ಮಾದಿಗ ಸಮುದಾಯದ ಪರ್ಸೆಂಟೇಜು 6%, ಒಲೆಯರದು 5.5% ಅಂತ ಹೇಳ್ತಾರೆ. ಸಂತೋಷ, 0.5% ವ್ಯತ್ಯಾಸ ಅಷ್ಟೇ. ಬೋವಿ ಲಂಬಾಣಿಗಳದು ಮೀಸಲಾತಿ ಪ್ರಕಾರ 3% ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ನಿನ್ನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿವಿಧ ನಿಗಮಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಬೋವಿ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ ರೂಪಾಯಿ. ನೋಡಿ, ಜನಸಂಖ್ಯೆ ಯಾವ್ದಾವ್ದು ವ್ಯತ್ಯಾಸ ಇದೆ ಅಂತ ನೀವೇ ಅರ್ಥ ಮಾಡ್ಕೋಬಹುದು. ಅದ್ರ ದುಡ್ಡು ಎಷ್ಟು ಕೊಡ್ತಾವ್ರೆ ಅಂತ. ಬೋವಿ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ ರೂಪಾಯಿ ಸರ್. ಇದು ಲಂಬಾಣಿ ತಂಡ ಅಭಿವೃದ್ಧಿ ನಿಗಮಕ್ಕೆ 55 ಕೋಟಿ ರೂಪಾಯಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ರೂಪಾಯಿ. ಪರಿಶಿಷ್ಟ ಜಾತಿಯಲ್ಲೇ ಹೆಚ್ಚು ಜನಸಂಖ್ಯೆ ಇರುವಂತಹ ಮಾದಿಗರಿಗೆ ಮಾತ್ರ ಮೀಸಲಾಗಿರುವಂತಹ ಆದಿಜಾಂಬೋ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿ. ಇದನ್ನೇನು ಸಾಮಾಜಿಕ ನ್ಯಾಯ ಅಂತಾರ? ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ ಮಹದೇವಪ್ಪನವರೇ, ಅಥವಾ ಏನೋ ಸಗಣಿಗೆ ತಿಂತೀರಾ? ನೀವು ಸಾಮಾಜಿಕ ಕಲ್ಯಾಣ ಇಲಾಖೆ ಸಚಿವರು ಅಂತ ಕರ್ಸ್ಕೊಳ್ಳೋದಕ್ಕೆ ನಿಮ್ಗೆ ನೈತಿಕ ಹಕ್ಕಿದೆಯಾ? ಬಾಬಾ ಸಾಹೇಬ್ರ ಫೋಟೋನ ತಲೆ ಮೇಲೆ ಹಾಕೊಂಡು ಇಂಥ ಅನ್ಯಾಯವನ್ನ ಮಾಡ್ತಿರಲ್ಲ, ನೀವೇನು ಕಾಂಗ್ರೆಸ್ ನಿಂತ್ಕೊಂಡು ಈ ಸಮುದಾಯಕ್ಕೆ ಬೆಂಕಿ ಹೆಚ್ಚಕ್ಕೆ ಬಂದಿದ್ದೀರಾ? ನೋಡಿ, ಒಂದ್ಸಗೆ ಈ ಒಳ ಮೀಸಲಾತಿ ಹೋರಾಟಗಾರರು ಯಾರೂ ಕೂಡ ಮಹದೇವಪ್ಪನ ಈ ತಂತ್ರದ ಬಗ್ಗೆ, ಈ ಅನ್ಯಾಯದ ಬಗ್ಗೆ ಒಬ್ಬರು ಮಾತಾಡ್ತಾ ಇಲ್ಲ. ಸರಿ, ಹೋಗ್ಲಿ ಬಿಡಪ್ಪ, ಇವರೆಲ್ಲ ಗುಲಾಮಗಿರಿ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಸಮಾಜದ ನಿರ್ಮಾಣ ನನ್ನ ಕನಸು. ಬುದ್ಧ, ಬಸವ, ಅಂಬೇಡ್ಕರ್ ತತ್ವ ಆದರ್ಶಗಳು ನಮಗೆ ದಾರಿದೀಪ ಆಗಬೇಕು. ಶಾಹು ಮಹಾರಾಜ್, ನಾಲ್ವಡಿ, ಕೃಷ್ಣರಾಜ್ ಒಡೆಯರ್, ನಾರಾಯಣ ಗುರು, ಫುಲೆ ದಂಪತಿಗಳು ಇಷ್ಟು ಶುದ್ಧ ಭಾಷಣ ಮಾಡೋರು. ಈ ನಾಡಿನ ಸಾಹಿತಿಗಳು, ಹೋರಾಟಗಾರರು, ಚಳುವಳಿಗಾರರು, ಪ್ರಗತಿಪರ ಚಿಂತಕರು ಒಬ್ಬನಾದ್ರೂ ಮಾತಾಡೋದು ಬೇಡವೇನ್ರಿ ಸಾಮಾಜಿಕ ಅನ್ಯಾಯದ ವಿರುದ್ಧ? ಮಹದೇವಪ್ಪನ ಇವತ್ತಿನ ಸ್ಟೇಟ್ಮೆಂಟ್ ವಿರುದ್ಧ, ನಯನಾ ಮೋಟಮ್ಮನ ಅರ್ಚಾಟದ ವಿರುದ್ಧ, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿಯ ಆ ಕಿರ್ಚಾಟ ದೌರ್ಜನ್ಯದ ವಿರುದ್ಧ ಈ ನಾಡಿನ ಪ್ರಗತಿಪರರು 35 ವರ್ಷದಿಂದ ಒಳ ಮೀಸಲಾತಿಗೋಸ್ಕರ ಧ್ವನಿ ಎತ್ತಿರುವಂತಹ ಈ ಸಮುದಾಯಕ್ಕೆ ಬೆಂಬಲವಾಗಿ ಒಬ್ಬರು ಮಾತಾಡೋಲ್ವಾ? ಇದೆಂತ ಆತ್ಮವಂಚಕರು, ಇದೆಂತ ನಯವಂಚಕರು? ನೀವು ಪ್ರಗತಿಪರರಲ್ಲ, ಪರಗತಿಪರರು. ನಾಚಿಕೆ ಆಗ್ಬೇಕು ನಿಮ್ಮ ಬದುಕುಗಳಿಗೆ. ನೋಡಿ, ಯಾವ ಆಸೆ, ಆಕಾಂಕ್ಷೆ, ಆಮಿಷಗಳಿಗೆ ಒಳಗಾಗದೆ ಸಾಮಾನ್ಯ ಜನರ ಮಧ್ಯೆ ಬಂದು ಹೋರಾಟದ ಕಿಚ್ಚನ್ನ ಕಳೆದ 2 ವರ್ಷಗಳಿಂದ ಸತತವಾಗಿ ಮಾಡ್ತಾ ಇದ್ದು, ಪ್ರಾಮಾಣಿಕವಾಗಿ, ನಯವಂಚನೆ ಇಲ್ಲ. ಹೋರಾಟದ ಹೆಸರನ್ನ ಹೇಳ್ಕೊಂಡು ಇನ್ನೆಲ್ಲ ಹೋಗಿ ಕೈ ಚಾಚಲಿಲ್ಲ. ಹೋರಾಟದ ಹೆಸರು ಹೇಳ್ಕೊಂಡು ಯಾರ್ದೋ ಮನೆ ಬಾಗಿಲು ಕಾಯಲಿಲ್ಲ. ಸಮಾಜದ ಮಧ್ಯೆ ಬಂದು ನಿಂತಿದ್ದೀವಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿಗೊಳಿಸಿ 2B ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚು ಮಾಡಿ, ಮುಸಲ್ಮಾನರ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿ ಕೊಡಿ, SCP TSP ಅಮೌಂಟ್ ಅನ್ನ ಕಳ್ತನ ಮಾಡ್ಬೇಡ್ರಿ ಕಳ್ರೆ. ಈ ತರದ ಆಗ್ರಹಗಳನ್ನ ಇಟ್ಕೊಂಡು ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಈ ನೀಚ ಸರ್ಕಾರ, ಹೇಡಿ ಸರ್ಕಾರ, ರಣಹೇಡಿ ಸರ್ಕಾರ, ಅಸಹಾಯಕ ಸರ್ಕಾರ, ನಂಬಿಕೆ ದ್ರೋಹಿ ಸರ್ಕಾರ, ಮಾತೃದ್ರೋಹಿ ಸರ್ಕಾರ, ತುತ್ತಿಟ್ಟ ಕೈಯನ್ನೇ ಕಚ್ಚುವಂತ ಸರ್ಕಾರ, ಹಾಲಿಟ್ಟ ಎದೆಗೆ ಒದಿಯುವಂತ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮ್ಮನ್ನ ಬೆಳಗಾವಿಗೆ ಬರಕ್ ಬಿಡಲ್ವಂತೆ. ಈ ರಾಜ್ಯದ ಮುಖ್ಯಮಂತ್ರಿ ತುಂಬಾ ಕೇವಲವಾಗಿ ಮಾತಾಡಬಾರದು ನಾನು, ಆದ್ರೆ ಮಾತಾಡ್ಸ್ಕೊಳ್ಳುವಂತ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಸಿದ್ದರಾಮಯ್ಯ ಸರ್ಕಾರದವರೇ. ನಮ್ಮನ್ನ ಬೆಳಗಾವಿಗೆ ಬರೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ಬೆಳಗಾವಿ ನಿಮ್ ಸ್ವಂತ ಆಸ್ತಿ ಅಲ್ಲ. ಬೆಳಗಾವಿ ಈ ಕರ್ನಾಟಕದ್ದು, ನಾವೆಲ್ಲರೂ ಕೂಡ ಈ ಕರ್ನಾಟಕದ ಆಸ್ತಿ, ಕನ್ನಡಿಗರು ನಾವು. ಬೆಳಗಾವಿಗೆ ಬರ್ತೀವಿ, ತಡೀರಿ, ನಿಮ್ ಕೈಲಾದ್ರೆ ತಡೀರಿ. ತಡೆಯೋ ಶಕ್ತಿ ನಿಮ್ಗಿದೆ, ವ್ಯವಸ್ಥೆ ನಿಮ್ಗಿದೆ, ಪೊಲೀಸ್ ಇದೆ, ಮಿಲಿಟರಿ ಇದೆ, ಮತ್ತೊಂದು ಎಲ್ಲ ಇಟ್ಕೊಂಡಿದ್ರ. ನಮ್ಮನ್ನ ತಡಿಬಲ್ರಿ. ಆದ್ರೆ ನಮ್ಮ ಹೋರಾಟವನ್ನ ತಡೆಯೋದಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ, ಅಧಿಕಾರವೂ ಇಲ್ಲ, ಕಾನ್ಸ್ಟಿಟ್ಯೂಷನ್ ನಿಮ್ಗೆ ರೈಟ್ಸ್ ಕೊಟ್ಟಿಲ್ಲ. ಬೆಳಗಾವಿಯಲ್ಲಿ ಏನಾದ್ರೂ ಕೂಡ ನಾವು ಬೆಳಗಾವಿಗೆ ಎಂಟ್ರಿ ಆಗೋದನ್ನ ನೀವು ತಡೆಯೋದಕ್ಕೆ ಪ್ರಯತ್ನ ಪಟ್ರೆ ಏನ್ ನಿಮ್ಮ ಮೇಲೆ ದಾಳಿ ಎತ್ತಿದ್ದು ಬರಲ್ಲ ನಾವು. ಕನಿಷ್ಠ ಪಕ್ಷ ಒಂದು ದೊಣ್ಣೆ ಕೂಡ ಇಟ್ಕೊಂಡು ಬರಲ್ಲ ನಾವು.
ನಮಗೆ ನಾವೇ ಚಡಿ ಏಟ್ಗಳನ್ನ ಕೊಟ್ಕೊಳ್ಳುವಂತಹ ಒಂದು ಚಳುವಳಿಯನ್ನ ಬೆಳಗಾವಿಯ ಬಾರ್ಡರ್ ನೀವೆಲ್ಲಿ ತಡಿತೀರೋ ಅಲ್ಲಿ ನಾವು ಮಾಡ್ತೀವಿ. ನಮ್ಮ ಮೈಯಿಂದ ರಕ್ತ ಹರಿದು ಚಿಂತೆ ಇಲ್ಲ, ನಾವು ಧರಿಸಿರುವಂತಹ ಬೆಲ್ಟಿನ ಬಕ್ಕಲ್ಗಳಿರ್ತಾವಲ್ಲ ಅದರಿಂದ ನಮಗೆ ನಾವು ಹೊಡ್ಕೋತೀವಿ. ರಕ್ತ ಬಂದ್ರೂ ಚಿಂತೆ ಇಲ್ಲ, ಜೀವ ಹೋದ್ರೂ ಚಿಂತೆ ಇಲ್ಲ. ಅವರನ್ನ ಹೋರಾಟವನ್ನ ತಡೆಯೋದಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ಟಿಲ್ಲ. ನನಗೆ ನಾನು ಹೊಡ್ಕೊಂಡ್ರೆ ಅದನ್ನ ತಡೆಯಕ್ಕೆ ಅವನಿಗೂ ರೈಟ್ಸ್ ಇಲ್ಲ. ಆದ್ರೆ ನೀವೆಂತ ಕ್ರೂರಿಗಳು, ನೊಂದು ಬಂದಂತ ಸಮುದಾಯವನ್ನ ಎಷ್ಟು ನೋಯಿಸ್ತಾ ಇದ್ದೀರಿ, ಎಂತ ವಂಚಕರು, ಆಡಳಿತದ ಸ್ಥಾನದಲ್ಲಿ ಕೂತ್ಬಿಟ್ಟು ಎಂತ ಆತ್ಮಘಾತುಕತನ ಮಾಡ್ತಾ ಇದ್ದೀರಿ ಅಂತ ಮಾಧ್ಯಮಗಳ ಮೂಲಕ ರಾಜ್ಯದ ಪ್ರತಿ ಮನೆಗೂ ಕೂಡ ಈ ವಿಷಯ ತಲುಪುತ್ತೆ. ನೀವು ಯಾವ್ದಾದ್ರು ಹಳ್ಳಿಗಳಿಗೆ, ಊರುಗಳಿಗೆ, ಗ್ರಾಮಗಳಿಗೆ, ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ಸಾಮಾಜಿಕ ನ್ಯಾಯ ಅನ್ನುವಂತ ಹೆಸರಿನ ಕಣ್ಣಿನ ಮುಂದೆ ಹೋದ್ರೆ ಅಲ್ಲಿನ ಜನ ಛೀ ಥೂ ಅಂತ ಮಕ್ಕುಗುದು ಕಳಿಸ್ತಾರೆ. ಅಂತದ್ದೊಂದು ಕೆಲಸವನ್ನ ಈ ಜನ ಸಮುದಾಯದ ಪರವಾಗಿ ನಾವೇನಾದ್ರು ಚುನಾವಣೆ ಮಾಡಕ್ ಹೋಗ್ತಾ ಇಲ್ಲ. SDP-ನವರು ಜನ ಸಮುದಾಯದ ಹಕ್ಕಿನ ಪರವಾಗಿ, ಈ ಜನ ಸಮುದಾಯದ ಸವಲತ್ತುಗಳ ಪರವಾಗಿ, ಈ ಜನ ಸಮುದಾಯದ ಅಭಿವೃದ್ಧಿ ಪರವಾಗಿ. ಯಾರು ಈ ಜನ ಸಮುದಾಯ ಅಂದ್ರೆ ಮುಸಲ್ಮಾನರು ಮಾತ್ರ ಅಲ್ಲ, ಒಲೆಮಾದಿಗರಲ್ಲ, ಹಿಂದುಳಿದ ವರ್ಗಗಳು, ಒಕ್ಕಲಿಗರು, ಲಿಂಗಾಯತರು, ಕುರುಬರು, ತಿಗಳರು, ಎಷ್ಟು ಜಾತಿಗಳಿದಾವೆ ಹಿಂದುಳಿದ ವರ್ಗ? 3600 ಜಾತಿಗಳಿದಾವೆ ಹಿಂದುಳಿದ ವರ್ಗದಲ್ಲಿ. ಆ 3600 ಜಾತಿಗಳಲ್ಲಿ ಕರ್ನಾಟಕದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಹಿಂದುಳಿದ ವರ್ಗ ಜಾತಿಗಳಿದಾವೆ. ಆದಿವಾಸಿಗಳಿದ್ದಾರೆ, ಅಲೆಮಾರಿಗಳಿದ್ದಾರೆ, ಬುಡಕಟ್ಟವರಿದ್ದಾರೆ, ಅರೆ ಅಲೆಮಾರಿಗಳಿದ್ದಾರೆ. ಬೆಳಕನ್ನೇ ಸರಿಯಾಗಿ ನೋಡದೇ ಇರುವಂತಹ, ಬೆಳಕು ಅಂದ್ರೆ ಕರೆಂಟು, ಆ ಕರೆಂಟನ್ನೇ ನೋಡದೇ ಇರುವಂತಹ ನಿರ್ಗತಿಕರಿದ್ದಾರೆ. ಅವರೆಲ್ಲರ ಪರವಾಗಿ ನಾವು ಮಾತಾಡಕ್ ಹೋಗ್ತಾ ಇದ್ದೀವಿ. ನೀವೆಲ್ಲ ಜನ ಸಮುದಾಯದವರು ನಮ್ಮ ಜೊತೆ ನಿಲ್ಲಬೇಕು. ಸರ್ಕಾರ ನಮ್ಮನ್ನ ತಡೆದ್ರೆ ನಮ್ಮ ಚಳುವಳಿ ಅಲ್ಲಿ ಪ್ರಾರಂಭ ಆಗುತ್ತೆ. ಆ ನಂತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ನನ್ನ ಜೀವಪರವಾದಂತಹ ಹೋರಾಟಗಾರರು ನಮಗೆ ಬೆಂಬಲವಾಗಿ ನಿಮ್ಮ ತಾಲೂಕು ಕಚೇರಿ, ನಿಮ್ಮ ಜಿಲ್ಲಾ ಕಚೇರಿಗಳ ಮೂಲಕ ಸರ್ಕಾರಕ್ಕೆ ಆಗ್ರಹ ಪತ್ರಗಳನ್ನ ಕಳಿಸಬೇಕು ಅಂತ ಕೇಳ್ಕೊಳ್ತಾ, ಈ ಹೋರಾಟಕ್ಕೆ ಹೆಚ್ಚಿನ ಬೆಂಬಲ, ಹೆಚ್ಚಿನ ಸಪೋರ್ಟ್ ನಿಮ್ಮ ಸೋಷಿಯಲ್ ಮೀಡಿಯಾಗಳು ಏನಿಲ್ಲಿ ನೋಡ್ತಾ ಇದ್ರು ನೀವೆಲ್ಲ, ಈ ವಿಚಾರಗಳನ್ನ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮನೆ ಮನೆಗೆ ತಲುಪೋ ರೀತಿಯಲ್ಲಿ ಒಂದೆರಡು ಸ್ಟೇಟಸ್ ಹಾಕಿ, ಒಂದಷ್ಟು ವಿಡಿಯೋಸ್ ಹಾಕಿ, ನೀವೇ ಮಾತಾಡಿ. ಈ ತರ SDP-ನವರು ಸಮಾಜಕ್ಕೆ ನ್ಯಾಯ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಬೆಳಗಾವಿಯಲ್ಲಿ ತಡೆಯೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸಿದ್ಧವಾಗಿ ಕೂತಿದಂತೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಒಂದು ಸ್ಟೇಟಸ್ ಹಾಕಿ. ಹಂಗಾದ್ರೂ ಕೂಡ ಅವ್ರಿಗೆ ಮಾನ ಮರ್ಯಾದೆ ಬಂದ್ರಿ, ನಮ್ಮ ಹಕ್ಕನ್ನ ಕೇಳೋದಕ್ಕೆ ನಮಗೆ ಹಾದಿ ಸುಗಮವಾಗಿ. ಮತ್ತೆ ನೀವೇನಿಲ್ಲಿ ನಡೆದಿದ್ದೀರಲ್ಲ, ನೀವೆಲ್ಲರೂ ಕೂಡ ನಮ್ಮ ಈ ಹೋರಾಟಕ್ಕೆ ಎಲ್ಲಾ ರೀತಿಯ ಸಪೋರ್ಟ್ ಜೊತೆ ಹಣಕಾಸಿನ ಸಪೋರ್ಟ್ ಕೂಡ ಮಾಡಬೇಕು. ಹಣ ಕೊಡಬೇಕು. 10 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, 1 ಲಕ್ಷನೇ ಕೊಡಿ, ಯಾರು ಬೇಡ ಅಂದ್ರೂ ಬೇಕು ದುಡ್ಡು ನಮಗೆ. ಯಾಕೆ? ಈ ಗಾಡಿ ಡೀಸೆಲ್ ಹಾಕ್ಬೇಕು, ಬಾಯಾರ್ದು ನೀರು ಕುಡಿಬೇಕು, ಊಟ ಮಾಡಬೇಕು, ಈ ಮೈಕ್ ಸೆಟ್ನವ್ರಿಗೆ ಬಾಡಿಗೆ ಕೊಡಬೇಕು. ನಮಗೇನು ಕೊಡಬೇಕಾಗಿಲ್ಲ. ನಾವೆಲ್ಲ ಕೆಲಸ ಕಾರ್ಯ ಬಿಟ್ಟು ನಮ್ಮ ಸಂಪಾದನೆ ಬಿಟ್ಟು ಸಮಾಜಕ್ಕೋಸ್ಕರ ನನ್ನ ಕರ್ತವ್ಯ ನಿರ್ವಹಿಸೋಕೆ ನಾವೆಲ್ಲ ಬಂದಿದ್ದೀವಿ. ಹಾಗಾಗಿ ನೀವೆಲ್ಲರೂ ದಯಮಾಡಿ ನಿಮ್ಮ ಕೈಲಾದ ಆರ್ಥಿಕ ಸಹಾಯವನ್ನು ಕೂಡ ನಮ್ಮ ಈ ಪಕ್ಷಕ್ಕೆ ಮಾಡೋದ್ರ ಮೂಲಕ ನಮ್ಮನ್ನ ಮುಂದಿನ ಊರುಗಳಿಗೆ ನೋಡಿ. ನನ್ನ ಸ್ನೇಹಿತರು ನಿಮ್ಮ ಮುಂದೆ ಈ ಹೋರಾಟಕ್ಕೆ ನಿಮ್ಮ ಆರ್ಥಿಕ ಬೆಂಬಲ ಬೇಕು ಅನ್ನುವಂಥದ್ದು ಕೇಳ್ಕೊಂಡು ನಿಮ್ಮ ಮುಂದೆ ಬರ್ತಾರೆ. 1 ರೂಪಾಯಿ ಹಾಕಿ. ರೂಪಾಯಿ ಎಲ್ಲ ಮುಖ್ಯ. ಆ ರೂಪಾಯಿನ ನೀವು ನಮ್ಗೆ ಕೊಡೋದ್ರ ಮೂಲಕ ನಾವು ನಿಮ್ ಜೊತೆಲಿದ್ದೀವಿ ಅಂತ ಹೇಳ್ತಿರಲ್ಲ. ಇಲ್ಲಿ ನೀವು ಕೊಡೋ 1 ರೂಪಾಯಿ ಮುಖ್ಯ ಅಲ್ಲ ನನಗೆ. ಆ 1 ರೂಪಾಯಿನ ಕೊಡೋದ್ರ ಮೂಲಕ, 1 ರೂಪಾಯಿ ಯಾವುದು ಬೆವರು ನೀರು ಸುರು ಸಂಪಾದನೆ ಮಾಡಿದ್ದೀವಿ, ಅದನ್ನ ಕೊಡೋದ್ರ ಮೂಲಕ ನಾವು ನಿಮ್ ಜೊತೆಲಿದ್ದೀವಿ ಅಂತ ಹೇಳ್ತಿರಲ್ಲ, ಅದು ನಮಗೆ ತುಂಬಾ ಮುಖ್ಯ. ಹಾಗಾಗಿ ನೀವೆಲ್ಲರೂ ನಮ್ಗೆ ಆರ್ಥಿಕ ಸಹಾಯವನ್ನು ಮಾಡಿ ನಮ್ಮನ್ನ ಬೆಂಬಲ ಮಾಡಿ ಇಲ್ಲಿಂದ ಬೀಳ್ಕೊಡ್ಬೇಕು ಅಂತ ತಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ, ತಮಗಾಗಿ ಒಂದೆರಡು ಸಾಲನ್ನ ಹಾಡನ್ನ ಅರ್ಪಣೆ ಮಾಡಿ ನಾನು ನನ್ನ ಮಾತು ಮುಗಿಸಿ ನಂತರ ನಮ್ಮ ಮಾನ್ಯ ಅಧ್ಯಕ್ಷರು ಮಾತಾಡೋದಕ್ಕೆ ಅವರಲ್ಲಿ ವಿನಂತಿ ಮಾಡ್ತೀನಿ. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ
ಸುರಿಸಿ ದುಡಿಯುವ ಜನನವ ಬೆಳಗಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. ಜೈ ಭೀಮ್. ಧನ್ಯವಾದಗಳು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಜಾಥಾದ ಸಂಚಾಲಕರಾದಂತಹ BR ಭಾಸ್ಕರ್ ಪ್ರಸಾದ್ ಸರ್ ಅವರಿಗೆ. ಅದೇ ತರನಾಗಿ ಈ ಒಂದು ಜಾಥಾವನ್ನು ಉದ್ದೇಶಿಸಿ ರಾಜ್ಯ ಕಾರ್ಯದರ್ಶಿಗಳು ಆದಂತಹ ಅಂಗಡಿ ಚಂದ್ರು ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಹೇಳಿ ಅವರನ್ನು ವಿನಂತಿಸ್ತೇನೆ. ಕುಷ್ಟಗಿಯ ಎಲ್ಲ ದುಡಿಯುವ ವರ್ಗದ ಬಂಧುಗಳೇ, ಸುತ್ತಮುತ್ತ ನಿಂತು ನಮ್ಮ ಕಾರ್ಯಕ್ರಮವನ್ನು, ನಮ್ಮ ಹೋರಾಟವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವರ್ತಕರೇ, ಮಾಧ್ಯಮ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ರಾಜ್ಯ ನಾಯಕರುಗಳೇ, ಈಗಾಗಲೇ ನಮ್ಮ ರಾಜ್ಯ ನಾಯಕರು ಮಾತಾಡ್ತಾ ಇದ್ರು. ಸ್ನೇಹಿತರೆ, ಸರ್ಕಾರದ ಧೋರಣೆಗಳನ್ನು ಖಂಡಿಸಿ ಇವತ್ತು ಉಡುಪಿಯಿಂದ ಬೆಳಗಾಂವರೆಗೆ ಹೋಗ್ತಕ್ಕಂಥ ಜಾಥಾ. ಬೆಳಗಾಂನಲ್ಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತಿದೆ. ಚಳಿಗಾಲದ ಅಧಿವೇಶನ. ಚಳಿಗಾಲದ ಅಧಿವೇಶನಕ್ಕೆ ಚಳಿ ಬಿಡಿಸಕ್ಕೆ ಹೋಗ್ತಿರ್ತಕ್ಕಂಥದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಮುಂದೊಳೆ ನಿಮಗೆ ಗೊತ್ತಿದೆ, ಈ ದೇಶದಲ್ಲಿ ಕಾಡು ಕಡಿಯೋದ್ರಿಂದ ಹಿಡಿದು, ಗಿಡವನ್ನು ನೆಡೋದ್ರಿಂದ ಹಿಡಿದು, ಬೆಳೆಯನ್ನು ಕುಯ್ಯೋದ್ರಿಂದ ಹಿಡಿದು, ಅದನ್ನು ಹೊತ್ತು ಗಾಡಿಗೆ ಹಾಕಿ ತಗೊಂಡೋಗಿ ಕ್ಯೂರಿಂಗಿಗೆ ಇಳಿಸಿ ಮಾರಾಟ ಮಾಡಿದಾಗಿಂದ ಹಿಡಿದು ಎಲ್ಲ ಕೆಲಸವನ್ನು ದುಡಿಯುವ ವರ್ಗದ ಜನ 3.25% 95% ಇರ್ತಕ್ಕಂಥ ಜನ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಆದ್ರೆ ಇವತ್ತು ವಿಧಾನಸೌಧದಲ್ಲಿ ಕೂತು ತಿಂತಕ್ಕ ಬಂಡವಾಳಶಾಹಿಗಳು, ಭೂಮಾಲೀಕ ಅಡಿಗಾಳಾಗಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಕೂಡ ನೀವು ಹಳ್ಳಿಗಳಿಗೆ ಬನ್ನಿ. ಹಳ್ಳಿಗಳಲ್ಲಿ ಜೀವಂತವಾಗಿ ಇರುವಂತ ಸಂದರ್ಭದಲ್ಲ, ಸತ್ತಾಗಲೂ ಕೂಡ 6 ಅಡಿ 3 ಅಡಿ ಜಾಗವನ್ನು ಕೊಟ್ಟಲ್ಲಿ ಇವರ ಯೋಗ್ಯತೆಗೆ. ಸತ್ತಾಗ ನಾವು ಕೇಳ್ತಿರ್ತಕ್ಕಂಥ ಜೀವಂತವಿದ್ದಾಗ ಭೂಮಿಯೆಲ್ಲ ಕೇಳಿದೀವಿ. ಆದ್ರೆ ಸತ್ತಾಗಲೂ ಕೂಡ ಮೊನ್ನೆ ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಲ್ದೂರ್ ಅಂತ ಒಂದು ಹಳ್ಳಿಯಲ್ಲಿ ಒಂದು ಸಾವಾಗ್ತದೆ ಬಂಧುಗಳೇ. ಆ ಸಾವಿನಲ್ಲಿ ಹೂಳಕ್ಕೆ ಜಾಗಿಲ್ಲ ಅಂತೇಳಿ ಒಂದು ಮಶಾಣದಲ್ಲಿ ಹೂಳ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಭೂಮಾಲೀಕ ಮಹಿಳೆ ಆ ಗುಂಡಿ ಒಳಗಡೆ ಇಳಿದು ಪ್ರತಿಭಟನೆ ಮಾಡ್ತಾರೆ. ಎಷ್ಟು ಕೆಟ್ಟದಾಗಿ ಇಳಿದಾರೆ ಅಂತಂದ್ರೆ, ಈ ಚಳಿಗಾಲದ ಅಧಿವೇಶನದಲ್ಲಿ 1000 ಕೋಟಿ ರೂಪಾಯಿನ 100 ಕೋಟಿ ರೂಪಾಯಿನ ಖರ್ಚು ಮಾಡಿ ನಾಳೆ ದಿನ ಚರ್ಚೆ ಮಾಡ್ತಾರೆ ನಾಟಕಕ್ಕಾಗಿ. ನಮ್ಮ ಮೂಡಿಗೆರೆ ತಾಲೂಕಿನ ನಯನ ಅಂತಕ್ಕಂಥ ಮೋಟಮ್ಮನವರ ಮಗಳು, ಮೋಟಮ್ಮನವರು ಮಾಜಿ ಮಂತ್ರಿ ಆಗಿರ್ತಕ್ಕಂಥ ಮೋಟಮ್ಮನವರ ಕ್ಷೇತ್ರಕ್ಕೆ ಬನ್ನಿ. ಇವತ್ತು ಯಾವ ಹಳ್ಳಿಗಳು ಕೂಡ ಉದ್ಧಾರ ಆಗಿಲ್ಲ. ಯಾವ ಹಳ್ಳಿಗಳಲ್ಲಿ ನೋಡಿದ್ರು ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಕಳಸ ಅಂತಕ್ಕಂಥ ಒಂದು ಹಳ್ಳಿ ಇದೆ, ಕಳಸ ಅಂತಕ್ಕಂಥ ಹಳ್ಳಿಗೆ ಕೂಡ ಸರಿಯಾದ ಕೊಟ್ಟಿಲ್ಲ. ತದನಂತರದಲ್ಲಿ JDS, ತದನಂತರದಲ್ಲಿ BJP ಎಲ್ಲರೂ ಓಟ್ ಕೊಟ್ಟಿದ್ದು. ಈ ಸರ್ಕಾರ ಬಂದ್ರೆ ನಮ್ಮ ಉದ್ಧಾರ ಆಗ್ತದೆ, ಆ ಸರ್ಕಾರ ಬಂದ್ರೆ ಉದ್ಧಾರ ಆಗ್ತದೆ, ಇವರು ನಮ್ಮ ಉದ್ಧಾರ ಮಾಡ್ತಾರಂತ ಯಾರು ಕೂಡ ಈ ದುಡಿಯುವ ವರ್ಗವನ್ನ, ಮುಸಲ್ಮಾನರನ್ನ ಉದ್ಧಾರ ಮಾಡುವ ಕೆಲಸಕ್ಕೆ ಹೋಗೇ ಅಲ್ಲ. ತನ್ನ ಮನೆಗಳನ್ನು ನೋಡಿ 3-4 ಮಾಡಿಗಳನ್ನು ಕಟ್ಟಿದ್ದಾರೆ. ಅವರ ಮನೆ ಬಾಗಿಲಿಗೆ CC ರೋಡ್ಗಳು, ಸಿಮೆಂಟ್ ಕಾಂಕ್ರೀಟ್ ರೋಡ್ಗಳಾಗಿದೆ. ಅವರು ತೋಟಕ್ಕೆ ಹೋಗ್ತಕ್ಕಂಥ ಜಾಗದಲ್ಲಿ DSP ಅಂತಕ್ಕಂಥದ್ದು SCP ಹಣವನ್ನು ದುರುಪಯೋಗ ಪಡಿಸಿಕೊಂಡು ಅವರು ತೋಟಗಳಿಗೆ ಸಿಮೆಂಟ್ ರಸ್ತೆಗಳನ್ನು ಮಾಡಿಕೊಂಡು ಇವತ್ತು 1000 ಕೋಟಿ ರೂಪಾಯಿಯನ್ನ SC ST ಇರ್ತಕ್ಕಂಥ ಮೀಸಲಿದ್ದಂತ ಹಣವನ್ನು ನುಂಗಾಕಿದ ಬಂಧುಗಳೇ. ನಾನು ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಅಲ್ಪಸಂಖ್ಯಾತರು ಅನ್ನೋದು ನಾನು ಬಿಡಬೇಕಂತ ಅನಿಸ್ತದೆ. ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಪಸಂಖ್ಯಾತರು ಯಾರು ಇಲ್ಲಿ, ನಾವ್ಯಾರು ಕೂಡ ಮುಸಲ್ಮಾನರು ಅಲ್ಪಸಂಖ್ಯಾತರಲ್ಲ, ಕ್ರಿಶ್ಚಿಯನ್ರು ಅಲ್ಪಸಂಖ್ಯಾತರಲ್ಲ. ಇವತ್ತು ಮೇಲೆ ಕೇವಲ 2% ಜನ ಈ ದೇಶವನ್ನು ಆಳ್ತಿದ್ದಾರಲ್ಲ, ಚುಟ್ಟು ಜನಿವಾರಗಳನ್ನು ಹಾಕೊಂಡು
ದೇವಸ್ಥಾನಗಳಲ್ಲಿ ಭಿಕ್ಷೆ ಬೇಡ್ತಿದಾರಲ್ಲ, ಹೈಟೆಕ್ ಭಿಕ್ಷೆ, ಅವರು ಅಲ್ಪಸಂಖ್ಯಾತರು, ಅವರನ್ನ ಬೀದಿಯಲ್ಲಿ ಇಡಬೇಕು. ಆದ್ರೆ ಈ ದೇಶವನ್ನ ಕಟ್ಟಿದಂತವ್ರು ಟಿಪ್ಪುವನ್ನ ಮೊಮ್ಮಕ್ಕಳು ನಾವು, ಅಂಬೇಡ್ಕರ್ ಮೊಮ್ಮಕ್ಕಳು ನಾವು, ಈ ದೇಶವನ್ನ ಕಟ್ಟಿದ್ರು ನಾವು. ಅದಕ್ಕಾಗಿ ನಮ್ಮ ಹಕ್ಕುಗಳನ್ನ ಕೇಳಕ್ಕೆ ಹೊಟ್ಟಿದೀವಿ. ಈ ಹಕ್ಕುಗಳನ್ನ ತಡಿತಕ್ಕಂತ ಯಾವ ನೈತಿಕತೆ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕಿಲ್ಲ. ಅಂತ ಒಂದು ಕಾನೂನಿನ ಅಡಿಯಲ್ಲಿ ನಮ್ಮನ್ನ ಪೊಲೀಸರ ಬೂಟು ಲಾಠಿಗಳಿಂದ ಮಾಡೋದಾದ್ರೆ ನಿಮ್ಮ ನಿಜ ಬಣ್ಣ ಬಯಲಾಗ್ತದೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ನೆಲ ಕಚ್ಚುತ್ತದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದಾದ್ಯಂತ ತನ್ನ ಬಾವುಟವನ್ನು ಹಾರಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಜನತೆ ಹಳ್ಳಿಗಳಲ್ಲಿ ಇವತ್ತು ನಮ್ಮ ಗಂಗೊಳ್ಳಿಯಲ್ಲಿ 7 ಸ್ಥಾನವನ್ನ, ಗ್ರಾಮ ಪಂಚಾಯತಿಯಲ್ಲಿ 7ಕ್ಕೆ 7 ಸ್ಥಾನವನ್ನು ಕೂಡ ನಮ್ಮ ಪಕ್ಷ ಗೆದ್ದಿದೆ. ಈ ಕಡೆ ಆಲ್ದೂರು ಭಾಗದಲ್ಲಿ ಮೊನ್ನೆ ಒಂದು ಸೀಟಲ್ಲಾಗಿದೆ, ಚಿಕ್ಕಮಗಳೂರಲ್ಲಿ ನಗರಸಭೆಯಲ್ಲಿ ಗೆದ್ದಿದೆ, ಮಡಿಕೇರಿಯಲ್ಲಿ ನಮ್ಮ ಪಕ್ಷವೇ ವಿರೋಧ ಪಕ್ಷ ಆಗಿರ್ತಂಥದ್ದು. ಜನತೆ, ಇಡೀ ರಾಜ್ಯದ ಜನತೆ ಅಲ್ಲ, ದೇಶದ ಜನತೆ ನಮ್ಮ ಪಕ್ಷಕ್ಕೆ ಅವಕಾಶವನ್ನು ಕೊಡೋದಕ್ಕೋಸ್ಕರ ಆಶೀರ್ವಾದ ಮಾಡ್ತಿದ್ದಾರೆ, ಬೆಂಬಲವನ್ನು ಕೊಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯೋದು ಸ್ವತಃಸಿದ್ಧ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಸಿದ್ದರಾಮಯ್ಯ ಸರ್ಕಾರವನ್ನ ನೆಲ ಕಚ್ಚಿಸುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿತದೆ ಬಂಧುಗಳೇ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ಈ ಹೋರಾಟಕ್ಕೆ ಇರ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಭೆಯಲ್ಲಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ಹಿರಿಯ ನಾಯಕರುಗಳಿಗೆ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಜೈ ಭೀಮ್, ಜೈ SDPI. ಧನ್ಯವಾದಗಳು ಅಂಗಡಿ ಚಂದ್ರು ರಾಜ್ಯ ಕಾರ್ಯದರ್ಶಿಗಳಿಗೆ. ಅದೇ ತರನಾಗಿ ವೋಟ್ ಆಫ್ ಥ್ಯಾಂಕ್ಸ್ಗಾಗಿ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆದಂತಹ ಹುಸೇನ್ ಕೊಳ್ಳೆ ಅವರು ವೋಟ್ ಆಫ್ ಥ್ಯಾಂಕ್ಸ್ಗಾಗಿ ಪೋಡಿಯಂಗೆ ಆಹ್ವಾನಿಸ್ತೇನೆ. ಅವರು ಜೈ ಭೀಮ್, ಜೈ SDPI. ಯೂಟರ್ನ್ ಸರ್ಕಾರದ ವಿರುದ್ಧ ಬೆಳಗಾವಿ ಜಾಥಾದ ರಾಜ್ಯ ಸಂಚಾಲಕರಾಗಿ ತಮ್ಮ ಕಿಚ್ಚಿನ ಮೂಲಕ ಈ ಜಾಥಾವನ್ನು ಕೊಂಡೊಯ್ತಾ ಇರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರಿಗೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಪಕ್ಷದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಉಡುಪಿಯಿಂದ ಬೆಳಗಾವಿವರೆಗೆ ತಮ್ಮ ಶಕ್ತಿಯ ಪಕ್ಷದ ಸಂಪೂರ್ಣ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿಕೊಂಡು ಕೊಂಡೊಯ್ತಾ ಇರತಕ್ಕಂಥ ರಾಜ್ಯ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಮಲೀಕ್ ಸರ್ ಅವರಿಗೂ ಕೂಡ ಸಂಸ್ಥೆ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅಫ್ಸಲ್ ಕೂಡ್ಲಿಪೇಟೆ ಸರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವ್ರಿಗೂ ಕೂಡ ನಮ್ಮ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕ್ರಾಂತಿಯ ಗೀತೆಗಳ ಮೂಲಕ ಎಲ್ಲರನ್ನ ಹುರಿದೆಬ್ಬಿಸ್ತಾ ಇರ್ತಕ್ಕಂಥ ಚಂದ್ರು ಅಂಗಡಿ ಸರ್ ಅವ್ರಿಗೂ ಕೂಡ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅಮ್ಜದ್ ಖಾನ್ ಸರ್ ರಾಜ್ಯ ಖಜಾಂಚಿ ಅವ್ರಿಗೂ ಕೂಡ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಪಕ್ಕದ ಜಿಲ್ಲೆಯವರಾಗಿರ್ತಕ್ಕಂಥ ರಂಜಾನ್ ಕಡಿವಾಲ್ ಸರ್ ಅವ್ರಿಗೂ ಕೂಡ ನಾನು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಿಯಾಜ್ ಕಡಂಬು ಸರ್ ಅವ್ರಿಗೂ ಕೂಡ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಜೀರ್ ಸಾಬ್ ಮೂಲಿಮನಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಜಿಲ್ಲೆಯ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಯೂಸುಫ್ ಮೋದಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮೊಹಮ್ಮದ್ ರಫಿ ಖಾಜಿ ರಾಯಚೂರು ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಜಾಥಾವನ್ನು ಸಂಪೂರ್ಣ ಯಶಸ್ವಿಗೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಜಾಥಾಕ್ಕೆ ಪೊಲೀಸಿನ ಸಿಬ್ಬಂದಿ ಬಂದೋಬಸ್ತನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ವಿಶೇಷವಾಗಿ ಈ ಜಾಥಾವನ್ನ ಸೋಷಿಯಲ್ ಮೀಡಿಯಾ ಮತ್ತು ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಮೂಲಕ ಈ ಜಾಥಾವನ್ನ ಇನ್ನಷ್ಟು ಶಕ್ತಿ ತುಂಬಬೇಕಾಗಿ ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಜೈ ಭೀಮ್, ಜೈ SDPI. ಇಲ್ಲಿನ ರಾಜ್ಯ ಸಮಿತಿಯವರು ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅಲ್ಲಿಂದ ಇಲ್ಕಲ್ ಪಟ್ಟಣಕ್ಕೆ ಹೊರಡಲಿಕ್ಕಿದೆ. ಬಸವೇಶ್ವರ ಮೂರ್ತಿಗೆ ಕೂಡ ರಾಜ್ಯ ಸಮಿತಿಯಿಂದ ಮಾಲಾರ್ಪಣೆ.